ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮಾಯೀನ್ ಅಮ್ಮಾ ಬಾದ್. ನೀವು ಪ್ರೀತಿಸುವಂತಹ ವ್ಯಕ್ತಿಗೆ ನಿಮ್ಮೊಂದಿಗೆ ಪ್ರೀತಿ ಜಾಸ್ತಿಯಾಗಲು ನೀವು ಇದನ್ನು ಹೇಳಿ. ಇಮಾಮ್ ಮುಸ್ಲಿಮ್ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಅಬಿ ಹುರೈರಾ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ವಲ್ಲದಿ ನಫ್ಸಿ ಬಿಯದಿಹಿ, ನನ್ನ ಶರೀರ ಯಾರ ನಿಯಂತ್ರಣದಲ್ಲಿದೆಯೋ ಅವನ ಮೇಲೆ ಸತ್ಯ, ಲಾ ತದ್ಖುಲುಲ್ ಜನ್ನತ ಹತ್ತಾ ತುಮಿನು, ವಿಶ್ವಾಸಿಯಾಗದೆ ಯಾರೊಬ್ಬನೂ ಕೂಡ ಸ್ವರ್ಗ ಪ್ರವೇಶಿಸಲ್ಲ. ಅಂದರೆ ಸ್ವರ್ಗ ಪ್ರವೇಶಿಸಬೇಕಾದರೆ ಆತನು ವಿಶ್ವಾಸಿಯಾಗಬೇಕು. ವಲಾ ತುಮಿನು ಹತ್ತಾ ತಹಾಬ್ಬು, ಇನ್ನು ವಿಶ್ವಾಸಿಯಾಗಬೇಕಾದರೆ ನೀವು ಪರಸ್ಪರ ಪ್ರೀತಿಸಬೇಕು. ನೀವು ಪರಸ್ಪರ ಪ್ರೀತಿಸದಿದ್ದರೆ ನೀವು ವಿಶ್ವಾಸಿಯಾಗಲ್ಲ. ಅವಲ ಅದುಲ್ಲುಕುಂ ಅಲಾ ಶೈಇನ್ ಇದಾ ಫಅಲ್ತುಮೂಹು ತಹಾಬಬ್ತುಂ, ನಾನು ನಿಮಗೊಂದು ಸಂಗತಿಯನ್ನು ಹೇಳಿಕೊಡಲೆ, ಅದನ್ನು ನೀವು ಮಾಡುವುದಾದರೆ ನಿಮ್ಮ ನಡುವೆ ಪ್ರೀತಿ ಜಾಸ್ತಿಯಾಗುತ್ತದೆ. ಹಾಗಾದರೆ ಆ ಸಂಗತಿ ಯಾವುದು? ಅಫ್ಶುಸ್ ಸಲಾಮ ಬೈನಕುಂ, ನೀವು ಪರಸ್ಪರ ಸಲಾಮನ್ನು ಅಧಿಕಗೊಳಿಸಿ ಎಂದು. ಇಲ್ಲಿ ಸಾಮಾನ್ಯವಾಗಿ ನಾವು ಕೆಲವೊಮ್ಮೆ ತಪ್ಪು ಚಿಂತನೆಗಳೊಂದಿಗೆ ಆಗಿರಬಹುದು ಈ ಒಂದು ಹದೀಸ್ ತರಗತಿ ಕೇಳ್ತಾ ಇರೋದು. ಇಲ್ಲಿ ಹೇಳಿದಂತಹ ಪ್ರೀತಿ ಪ್ರೇಮ ಯಾವುದೂ ಕೂಡ ನಿಷಿದ್ಧವಾದಂತಹ ಪ್ರೀತಿಯೋ ನಿಷಿದ್ಧವಾದಂತಹ ಪ್ರೇಮ ಅಲ್ಲ. ಇಸ್ಲಾಮಿನಲ್ಲಿ ಹಲಾಲಾದಂತಹ ಪ್ರೀತಿ ಪ್ರೇಮದ ಕುರಿತಾಗಿದೆ. ಇನ್ನು ಇಸ್ಲಾಮಿನಲ್ಲಿ ನಿಷಿದ್ಧಗೊಳಿಸಿದಂತಹ ಪ್ರೀತಿ ಪ್ರೇಮ, ಅದಕ್ಕೆ ಇಸ್ಲಾಂ ಎಲ್ಲೂ ಕೂಡ ಪ್ರೋತ್ಸಾಹವನ್ನು ನೀಡ್ತಾ ಇಲ್ಲ. ಖಂಡಿತವಾಗಿಯೂ ಅದು ನಿಷಿದ್ಧವಾಗಿದೆ. ಇನ್ನು ಹಲಾಲಾದಂತಹ ಪ್ರೀತಿ ಅಂದರೆ ಪತಿ ಪತ್ನಿಯರ ನಡುವೆ ಇರುವಂತಹ ಪ್ರೀತಿ, ಪೋಷಕರು ಮಕ್ಕಳ ನಡುವೆ ಇರುವಂತಹ ಪ್ರೀತಿ, ಅದೇ ರೀತಿ ಪರಸ್ಪರ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಂದಿರ ನಡುವೆ ಇರುವಂತಹ ಪ್ರೀತಿ, ಅದಾಗಿದೆ ಇಲ್ಲಿ ಹಲಾಲಾದಂತಹ ಪ್ರೀತಿ ಎಂದು ಹೇಳಿತು. ಆ ಪ್ರೀತಿ ಪರಸ್ಪರ ನಿಮಗೆ ಅಧಿಕಗೊಳಿಸಬೇಕು, ಪತಿ ಪತ್ನಿಯರ ನಡುವೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಅಧಿಕವಾಗಬೇಕು ಎಂದಿದ್ದರೆ ನೀವು ಪರಸ್ಪರ ಸಲಾಂ ಹೇಳಿ. ಸಾಮಾನ್ಯವಾಗಿ ನಾವು ತಪ್ಪು ತಿಳಿದಂತಹ ಒಂದು ಸಂಗತಿ ಇದೇನೆಂದರೆ, ಸಲಾಂ ಎಂಬುದು ಅಪರಿಚಿತರಾದಂತಹ ವ್ಯಕ್ತಿಯೊಂದಿಗೆ ಹೇಳಲಿಕ್ಕಿರುವುದು. ನಮ್ಮ ಮನೆಯವರೊಂದಿಗೆ, ನಮ್ಮ ಪತ್ನಿಯೊಂದಿಗೆ, ನಮ್ಮ ಮನೆಯಲ್ಲಿರುವಂಥ ತಂದೆ ತಾಯಿಯರೊಂದಿಗೆ ಸಲಾಂ ಹೇಳುವುದು ಏನೋ ಒಂದು ರೀತಿಯಾದಂತಹ ಅಸಹ್ಯ ನಮ್ಮಲ್ಲಿ ಬರುತ್ತದೆ. ಆದರೆ ನಾವು ಅವರಲ್ಲಿ ಯಾರಲ್ಲೂ ಕೂಡ ಸಲಾಂ ಹೇಳಲ್ಲ. ಖಂಡಿತವಾಗಿಯೂ ಆ ಒಂದು ದಾಂಪತ್ಯ ಜೀವನದಲ್ಲೋ ಅಥವಾ ನಿಮ್ಮ ಕುಟುಂಬ ಜೀವನದಲ್ಲೋ ನಿಮಗೆ ಪ್ರೀತಿ ಜಾಸ್ತಿ ಆಗಬೇಕೆಂದಿದ್ದರೆ ಅವರಲ್ಲೂ ಕೂಡ ನೀವು ಸಲಾಂ ಹೇಳಿ. ಕಂಡ ತಕ್ಷಣ ಅವರೊಂದಿಗೂ ನೀವು ಸಲಾಂ ಹೇಳಿ ಮಾತನಾಡುವುದಾದರೆ ಖಂಡಿತವಾಗಿಯೂ ನಿಮ್ಮ ನಡುವೆ ಪ್ರೀತಿ ಜಾಸ್ತಿ ಆಗುತ್ತದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದಾರೆ. ಆದ್ದರಿಂದ ಇನ್ನು ಮುಂದೆ ನಾವು ಪರಸ್ಪರ ಸಲಾಂ ಹೇಳಿಕೊಂಡು ನಮ್ಮ ಸಂಭಾಷಣೆಗಳನ್ನೆಲ್ಲ ಪ್ರಾರಂಭಿಸೋಣ. ಅಲ್ಲಾಹನ ತೌಫೀಕ್ ನೀಡಲಿ. ಪರಸ್ಪರ ಪ್ರೀತಿಯಿಂದ ಜೀವಿಸಲು ಅಲ್ಲಾಹ್ ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.